ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಪ್ರೀತ್ ಸಂಹಿತಾ ಭಾವನಾತ್ಮಕ ಪ್ರೇಮಕತೆ ಭಾಗ 39. ರಾತ್ರಿ ಪೂರ್ತಿ ಜಾಗರಣೆ ಮಾಡಿದರೆ ನಾಳೆ ಕಾಲೇಜಲ್ಲಿ ನಿದ್ದೆ ಮಾಡಬೇಕು ಅಷ್ಟೇ. ಅವನಿಂದ ತಪ್ಪಿಸಿಕೊಳ್ಳಲು ನೋಡುತ್ತಿದ್ದಳು. ನನ್ನ ಪ್ರಶ್ನೆಗೆ ಉತ್ತರ ಸಿಗುವವರೆಗೂ ನಿಂಗೆ ನಿದ್ದೆ ಮಾಡೋಕೆ ಬಿಡಲ್ಲ ನಾನು. ನೀವು ಫೆವಿಕ್ವಿಕ್ಗಿಂತ ಜಾಸ್ತಿ ಅಂಟು ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ಫೆವಿಕ್ವಿಕ್ ಹೇಗೆ ಅಂಟುತ್ತೆ ಅಂತ ತೋರಿಸ್ತೀನಿ. ಅವನು ಕಾರ್ಯತತ್ಪರನಾಗಿದ್ದ. ಹಿತ ಅವನ ಕೆನ್ನೆಗೆ ಚುಂಬಿಸಲು ಹೊರಟಾಗ ಅವನು ಮುಖ ಸರಿಸಿದ. ಅವನ ತುಟಿಗಳು ಅವಳ ತುಟಿಗಳನ್ನು ಲಾಕ್ ಮಾಡಿದ್ದವು. ಪ್ರೀತ್ ಬ್ರೇಸ್ಲೆಟ್ ಬಾಕ್ಸ್ ಓಪನ್ ಮಾಡಿದ. ಅವಳ ಬಲದ ಕೈಗೆ ಬ್ರೇಸ್ಲೆಟ್ ಕಟ್ಟಿ ಅವಳ ಕೈಯನ್ನು ತನ್ನ ತುಟಿಯ ಬಳಿಗೆ ಕೊಂಡೊಯ್ದ. ಅವಳ ಕೈಗೆ ಅದು ತುಂಬ ಚೆನ್ನಾಗಿ ಒಪ್ಪುತ್ತಿತ್ತು. ಥ್ಯಾಂಕ್ ಯು, ಇಟ್ಸ್ ನೈಸ್. ತುಂಬ ಚೆನ್ನಾಗಿದೆ. ಮುಂದೆ ಯಾವುದೇ ಕ್ಷಣಗಳಲ್ಲಾದರೂ ಅವನ ಪ್ರಶ್ನೆಗಳು ಬರಬಹುದು ಎಂದು ಕಾದಿದ್ದಳು. ಹಿತ ಬಂದೇ ಬಿಟ್ಟಿತ್ತು. ಹೇಳು, ಯಾವುದು ಅತಿಯಾಯಿತು, ಯಾವುದು ಕಡಿಮೆ ಆಯಿತು ಅಂತ ಅವಳ ಮುಖದ ಅತ್ಯಂತ ಸಮೀಪ ತನ್ನ ಮುಖವನ್ನು ತಂದು ಕೇಳಿದ. ಹಿತ ಕಣ್ಮುಚ್ಚಿಕೊಂಡಳು. ನನ್ನ ಮಾತು ಅತಿಯಾಗಿರೋದು. ಮಾತಾಡಿ ತಪ್ಪು ಮಾಡಿಬಿಟ್ಟೆ. ಸಾರಿ, ತಪ್ಪಾಯಿತು. ನಿಜವಾಗ್ಲೂ ನನಗೆ ಓದೋದಿದೆ. ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ನನ್ನಿಂದ ರಕ್ಷಿಸಿಕೊಳ್ಳೋಕೆ ಅಂತ ತಾನೇ ನೀನು ಪುಸ್ತಕ ಹಿಡಿದುಕೊಂಡು ಕೂತಿದ್ದು. ಅರ್ಥ ಆಗುತ್ತೆ. ಅಂತಹ ನಾಟಕ ಎಲ್ಲ ನನ್ನ ಹತ್ರ ನಡೆಯೋಲ್ಲ. ನಾನು ಯಾವಾಗಿಂದ ಕೆಟ್ಟೋಗಿರೋದು? ಮತ್ತೆ ಅದಕ್ಕೆ ಕಾರಣ ಆದವರು ಯಾರು ಅಂತ ಹೇಳು. ಬೆಳಗ್ಗಿಂದ ತಿರುಗಾಡಿ ನನಗೆ ಸುಸ್ತಾಗಿದೆ. ನಿದ್ದೆ ಬರ್ತಾ ಇದೆ. ನಿಮ್ಮ ಪ್ರಶ್ನೆಗಳಿಗೆಲ್ಲ ನಾಳೆ ಉತ್ತರ ಹೇಳ್ತೀನಿ. ನನಗೆ ನಾಳೆ ಕಾಲೇಜಿದೆ. ರಾತ್ರಿ ಪೂರ್ತಿ ಜಾಗರಣೆ ಮಾಡಿದರೆ ನಾಳೆ ಕಾಲೇಜಲ್ಲಿ ನಿದ್ದೆ ಮಾಡಬೇಕಷ್ಟೆ. ಅವನಿಂದ ತಪ್ಪಿಸಿಕೊಳ್ಳಲು ನೋಡುತ್ತಿದ್ದಳು. ನನ್ನ ಪ್ರಶ್ನೆಗೆ ಉತ್ತರ ಸಿಗುವವರೆಗೂ ನಿಂಗೆ ನಿದ್ದೆ ಮಾಡೋಕೆ ಬಿಡಲ್ಲ ನಾನು. ನೀವು ಫೆವಿಕ್ವಿಕ್ಗಿಂತ ಜಾಸ್ತಿ ಅಂಟು ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ಯಾಕಾದರೂ ಹೇಳಿದಳು ಹಿತ. ಫೆವಿಕ್ವಿಕ್ ಹೇಗೆ ಅಂಟುತ್ತೆ ಅಂತ ತೋರಿಸ್ತೀನಿ. ಅವನು ಕಾರ್ಯತತ್ಪರನಾಗಿ ಬಿಟ್ಟಿದ್ದ. ಅವಳನ್ನು ಪ್ರೀತಿಯಿಂದ ಬಿಗಿದಪ್ಪಿಕೊಂಡು ಮುದ್ದಿಸಿದ. ಹಿತ, ನಿಜವಾಗ್ಲೂ ನೀನು ಈಗ ಓದಬೇಕಾ? ಅವಳು ಅವನ ಎದೆಯೊಳಗೆ ಮುಖ ಹುದುಗಿಸಿಕೊಂಡಳು. ಬಳಿಕ ಪಿಸುಗುಟ್ಟಿದಳು. ಇಲ್ಲ. ಬಂದು 1 ವಾರವಾಗುತ್ತಿದ್ದಂತೆ ಲತಾ ಊರಿಗೆ ಪ್ರಯಾಣ ಹೊರಟಿದ್ದರು. ಅವರಿದ್ದಾಗ ಹಿತಾಗೆ ಏನೂ ಕೆಲಸ ಇರುತ್ತಿರಲಿಲ್ಲ. ಅವರು ಹೊರಟಿದ್ದು ಹಿತಾಗೆ ತುಂಬ ಬೇಸರವಾಗಿತ್ತು. ಅಮ್ಮ, ನೀವು ಊರಿಗೆ ಹೋಗಬೇಡಿ. ಅವರು ಊರಿಗೆ ಹೊರಡುವ ದಿನ ಹಿತ ಅವರಲ್ಲಿ ಹೇಳಿಕೊಂಡು ಅತ್ತಿದ್ದಳು. ಊರಲ್ಲಿ ನಿಮ್ಮ ಮಾವ ಒಬ್ಬರೇ ಇರುವುದು. ಅವರಿಗೆ ಕಷ್ಟ ಆಗುತ್ತೆ. ಇಲ್ಲಾಂದರೆ ನಾನು ಇಲ್ಲೇ ಇರ್ತಾ ಇದ್ದೆ. ಮುಂದಿನ ತಿಂಗಳು ಮತ್ತೆ ಬರಬೇಕಲ್ಲ. ಅವರನ್ನು ರಾತ್ರಿ ಬಸ್ಸಿಗೆ ಬಿಡಲು ಪ್ರೀತ್ ಜೊತೆ ಹೋಗಿ ಬಂದಿದ್ದಳು ಹಿತ. ಅಮ್ಮ ಬರ್ತಾರೆ ಅಂದಾಗ ಅದೆಷ್ಟು ಟೆನ್ಷನ್ ಮಾಡಿಕೊಂಡಿದ್ದು ನೀನು. ಈಗ ಹೋಗ್ತಾರೆ ಅಂದರೆ ಅಳ್ತಾ ಇದೆಯಲ್ಲ ಪುಟ್ಟ ಮಗುವಿನ ಹಾಗೆ. ಅಳ್ಬೇಡ. ನಿಂಗೆ ಏನು ಹೇಳಬೇಕು ಅನಿಸುತ್ತೋ ಎಲ್ಲ ನನ್ನ ಹತ್ರ ಹೇಳು. ಅಂದು ರಾತ್ರಿ ತನ್ನ ಎದೆ ಮೇಲೆ ಮಲಗಿಸಿಕೊಂಡು ಪ್ರೀತ್ ಅವಳನ್ನು ಸಮಾಧಾನಪಡಿಸಿದ್ದ. ದಿನಗಳು ಉರುಳಿದವು. ಹಿತಾಳ ಅಂತಿಮ ವರ್ಷದ ಎಕ್ಸಾಮ್ ಮುಗಿಯಿತು. ಹಿತಾಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಮಲ್ಟಿನ್ಯಾಷನಲ್ ಕಂಪನಿಯೊಂದರಲ್ಲಿ ಕೆಲಸವೂ ಸಿಕ್ಕಿತ್ತು. ಲಹರಿಗೆ 9ನೇ ತಿಂಗಳು ನಡೆಯುತ್ತಿತ್ತು. ಹಿತ ಕೆಲಸಕ್ಕೆ ಬಸ್ಸಿನಲ್ಲಿ ಹೋಗಿ ಬಂದು ಮಾಡುತ್ತಿದ್ದಳು. ವಾರಕ್ಕೆ 3 ದಿನ ಅವಳಿಗೆ ಕಂಪನಿಗೆ ಹೋಗಬೇಕಾಗಿತ್ತು. ಬಾಕಿ ಉಳಿದ 2 ದಿನ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡುತ್ತಿದ್ದಳು. ಅದೊಂದು ದಿನ ಹಿತ ಆಫೀಸ್ನಿಂದ ಒಬ್ಬ ಯುವಕನ ಕಾರಿನಲ್ಲಿ ಬಂದಿದ್ದಳು. ಮನೆ ಮುಂದೆ ಅವಳು ಕಾರಿನಿಂದ ಇಳಿಯುತ್ತಿರುವುದನ್ನು ಲಹರಿ ಕಿಟಕಿಯಿಂದ ನೋಡಿದ್ದಳು. ಪ್ರೀತ್ ಅಂದು ಆಫೀಸಿಗೆ ಹೋಗಿದ್ದ. ಅವನು ಮನೆಗೆ ಬರುವ ಮೊದಲೇ ಹಿತ ಮನೆಗೆ ಬಂದಾಗಿತ್ತು. ಪ್ರೀತ್ ಮನೆಗೆ ಬರುತ್ತಿದ್ದಂತೆಯೇ ಲಹರಿ ಅವನ ಬಳಿ ಹಿತ ಮೇಲೆ ದೂರು ಹೇಳಿದ್ದಳು. ಅವಳು ದೂರು ಹೇಳುವಾಗ ಹಿತ ಕೂಡ ಅಲ್ಲೇ ಇದ್ದಳು. ಹಿತಾಗೀಗ ಹಳೆಯ ನೆನಪು ಕಾಡಿತ್ತು. ಅಂದು ಪ್ರೀತ್ ಜೊತೆ ಕಾರಲ್ಲಿ ಬಂದಿದ್ದಕ್ಕೆ ಅವಳ ತಂದೆ ಮನೆಯಿಂದ ಹೊರಗೆ ಹಾಕಿದ್ದರು. ಇಂದು ಕೂಡ ಅಂತಹದೇ ಸಂದರ್ಭ. ಇಂದು ಆಫೀಸಿನಿಂದ ಹೊರಗೆ ಬರುವಾಗ ಲೇಟ್ ಆಗಿತ್ತು. ಅವಳ ಕಲೀಗ್ ಹೇಮಂತ್ ಸುಮಾರು 28ರಿಂದ 30 ವರ್ಷದ ಯುವಕ. ಅವಳ ಮನೆ ಇರುವ ಏರಿಯಾವನ್ನು ಕೇಳಿ ತಾವು ಅದೇ ಏರಿಯಾದಲ್ಲಿ ಇರುವುದೆಂದು ಜೊತೆಯಾಗಿ ಹೋಗೋಣ ಎಂದು ಹೇಳಿದ್ದರಿಂದ ಬೇಗ ಮನೆ ತಲುಪಬಹುದು ಎಂಬ ಆಶಯದಿಂದ ಅವನ ಜೊತೆ ಕಾರಿನಲ್ಲಿ ಬಂದಿದ್ದಳು ಹಿತ. ಹಿತಾಗೆ ಈಗ ಅನಿಸಿತು, ತಾನು ಈ ವಿಷಯವನ್ನು ಮೊದಲೇ ಕರೆ ಮಾಡಿ ಪ್ರೀತ್ಗೆ ತಿಳಿಸಬೇಕಾಗಿತ್ತು. ಛೆ, ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಎನಿಸಿತವಳಿಗೆ. ಇವತ್ತು ಹಿತ ಯಾರೋ ಒಬ್ಬ ಯುವಕನ ಜೊತೆ ಕಾರಲ್ಲಿ ಬಂದಿದ್ದಾಳೆ. ಅದು ಫ್ರಂಟ್ ಸೀಟಲ್ಲಿ ಕೂತಿದ್ಲು. ಲಹರಿ ಬೇಕೆಂದೇ ತನ್ನ ಮೇಲೆ ಕಂಪ್ಲೇಂಟ್ ಮಾಡುತ್ತಿದ್ದಾಳೆ ಎಂದು ಅರಿವಾಯಿತು ಹಿತಾಗೆ. ರಾತ್ರಿಯಾಗುತ್ತಿದ್ದಂತೆ ಬಸ್ಸುಗಳ ಸಂಖ್ಯೆ ಕಡಿಮೆಯಾಗುತ್ತಿತ್ತು. ಯಾವ ಗಂಡಸು ತನ್ನ ಪತ್ನಿ ಬೇರೊಬ್ಬನೊಂದಿಗೆ ಬಂದಿದ್ದಾಳೆಂದರೆ ಸಹಿಸುವುದಿಲ್ಲ ಎಂದು ಗೊತ್ತಿತ್ತಲ್ಲ. ಅದಕ್ಕಾಗಿ ಲಹರಿ ಅವನು ಬಂದ ತಕ್ಷಣವೇ ಹೇಳಿದ್ದಳು. ಅಣ್ಣ ಮತ್ತು ಅತ್ತಿಗೆ ಮಧ್ಯೆ ವೈಮನಸ್ಸು ಬೆಳೆಯಬೇಕೆಂಬುದೇ ಅವಳ ಉದ್ದೇಶವಾಗಿತ್ತು.
ಹಿತಾ ತುಂಬ ಭಯದಿಂದಲೇ ಗಂಡನತ್ತ ನೋಟ ಹರಿಸಿದ್ದಳು. ತಕ್ಷಣವೇ ಪ್ರೀತ್ ಉತ್ತರಿಸಿದ್ದ. ಅವಳ ಆಫೀಸ್ ಹತ್ರ ಮಳೆ ಬರ್ತಾ ಇತ್ತು. ಆದ್ದರಿಂದ ಕಲೀಗ್ ಒಬ್ಬರ ಜೊತೆ ಕಾರಲ್ಲಿ ಬರ್ತೀನಿ ಅಂತ ನನಗೆ ಕರೆ ಮಾಡಿ ಹೇಳಿದ್ಲು ಅಲ್ವಾ ಹಿತಾ? ಲಹರಿ, ನೀನು ಸುಮ್ಮನೆ ಅವಳ ಮೇಲೆ ಕಂಪ್ಲೇಂಟ್ ಮಾಡಬೇಡ. ಅವಳು ನನ್ನ ಹತ್ರ ಹೇಳದೆ ಯಾವ ಕೆಲಸನೂ ಮಾಡಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಅವಳ ಮೇಲೆ ನಂಬಿಕೆ ಇದೆ. ಅವಳ ಶೀಲದ ಬಗ್ಗೆ ಶಂಕಿಸಿದವರ ನಾಲಿಗೆ ಸೀಳಿಬಿಡ್ತೀನಿ ನಾನು. ಅವನ ಕಣ್ಣುಗಳು ಕೆಂಪಾಗಿದ್ದು ಗಮನಿಸಿದ್ದಳು ಹಿತಾ. ಅವನ ಉತ್ತರ ಕೇಳಿ ಹೋದ ಜೀವ ಬಂದಂತಾಗಿತ್ತು ಹಿತಾಗೆ. ಕೃತಜ್ಞತೆಯಿಂದ ಅವನತ್ತ ನೋಟ ಹರಿಸಿದ್ದಳು ಹಿತಾ. ಅಂದು ರಾತ್ರಿ ಊಟ ಮಾಡಿ ಮಲಗುವಾಗ ಪ್ರೀತ್ ಬಳಿ ಹೇಳಿದ್ದಳು, ನಾನು ನಿಮಗೆ ಕರೆನೇ ಮಾಡಿರಲಿಲ್ಲ. ಆದರೂ ಲಹರಿ ಮುಂದೆ ನನ್ನ ಮಾನ ಕಾಪಾಡಿದ್ದೀರಿ. ನಿಮಗೆ ಅದ್ಹೇಗೆ ಕೃತಜ್ಞತೆ ಅರ್ಪಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದೆಷ್ಟು ನಂಬಿಕೆ ನಿಮಗೆ ನನ್ನ ಮೇಲೆ. ನಿಜವಾಗ್ಲೂ ನಿಮ್ಮಂಥ ಪತಿನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಅವಳ ಕಣ್ಣುಗಳು ತುಂಬಿ ಹರಿಯಲು ಸಿದ್ಧವಾಗಿದ್ದವು. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಹಿತಾ. ಅದಕ್ಕೆ ಹಾಗೆ ಹೇಳಿದೆ. ಅದಲ್ಲಿ ನನ್ನ ದೊಡ್ಡತನ ಏನೂ ಇಲ್ಲ. ಮತ್ತೆ ಹೇಗೆ ಕೃತಜ್ಞತೆ ಅರ್ಪಿಸಬೇಕು ಅಂತ ಗೊತ್ತಿಲ್ಲ ಅಂದ್ಯಲ್ಲ, ತೋರಿಸ್ತೀನಿ ಹೀಗೆ. ಅವಳನ್ನು ಅಪ್ಪಿಕೊಂಡು ಅವಳಿಗೆ ಮುತ್ತಿನ ಮಳೆ ಗರೆದಿದ್ದ. ಅವನು ಈಗಲೂ ಅದು ಯಾರ ಜೊತೆ ಬಂದೆ ಎಂದು ಕೇಳಿರಲಿಲ್ಲ. ಅವಳನ್ನು ಸಂಶಯದ ದೃಷ್ಟಿಯಿಂದ ನೋಡುತ್ತಲೂ ಇರಲಿಲ್ಲ. ಅಷ್ಟು ನಂಬಿಕೆ ಇತ್ತು ಅವಳ ಮೇಲೆ. ದಿನಗಳು ಉರುಳಿದವು. ಲಹರಿಯ ಡೆಲಿವರಿ ಡೇಟ್ ಹತ್ತಿರವಾಗಿತ್ತು. ಲತಾ ಅವರು ಮತ್ತೆ ಬೆಂಗಳೂರಿಗೆ ಬಂದಿದ್ದರು. ಲತಾ ಅವರು ಬೆಂಗಳೂರಿಗೆ ಬಂದು 2 ದಿನವಾಗುತ್ತಿದ್ದಂತೆಯೇ ಲಹರಿಗೆ ಡೆಲಿವರಿ ನೋವು ಕಾಣಿಸಿಕೊಂಡಿತ್ತು. ಅವಳು ಹೆರಿಗೆ ನೋವಿನಿಂದ ಒದ್ದಾಡುತ್ತಿರುವುದನ್ನು ಕಂಡು ಹಿತಾಗೆ ಮೈಚಳಿ ಬಂದಂತಾಗಿತ್ತು. ಅವಳನ್ನು ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಲಾಯಿತು. ಉಳಿದಿರೋ ನೆಟ್ಟಲ್ಲಿ ಒಂದು ಪುಟ್ಟ ಸಂಚಿಕೆ ಹಾಕ್ತಾ ಇದ್ದೀನಿ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.